ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 4 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಈ ಥರ ಕುಚ್ಚುಗಳನ್ನು ನೀವು ದಿನಕ್ಕೆ 3ರಿಂದ 4 ಸೀರೆಗಳಿಗೆ ಆರಾಮಾಗಿ ನೀವು ಮನೆಯ ಕೆಲಸಗಳನ್ನು ಮುಗಿಸ್ಕೊಂಡು ನೀವು ಕುಚ್ಚುಗಳನ್ನು ಹಾಕ್ಬೋದು. ಇಲ್ಲಿ ನಾನು ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಿ. 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಡಿಸೈನು 2 ಕುಚ್ಚು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನ್ಗಳೇನಾದರೂ ನೀವು ಸಿಂಪಲ್ಲಾಗಿ ಹಾಕೋದನ್ನು ಕಲಿತ್ರೆ ಹೆಣ್ಣು ಮಕ್ಕಳು ಮನೆಯಲ್ಲೇ ಕುಳಿತು ನೀವು 10,000 ರೂಪಾಯಿಗಳವರೆಗೆ ನೀವು ಗಳಿಸ್ಬೋದು ತಿಂಗಳಿಗೆ. ಈ ಥರ ಸಿಂಪಲ್ ಆಗಿರುವ ಡಿಸೈನ್ಗಳನ್ನು ನೀವು ಮೊದಲು ಟ್ರೈ ಮಾಡಿ. ನಾನಿಲ್ಲಿ 127 ಇರುವಂತಹ ಕುಚ್ಚನ್ನು ತೊಗೊಂಡಿದ್ದೀನಿ. ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ನೋಡಿ ಈ ಥರ ಬ್ಯಾಕ್ ಸೈಡಿಂದ ತೊಗೊಂಡು ಬರ್ತೀನಿ. ಈ ಥರ ಕರೆಕ್ಟಾಗಿ ನಿಮಗೆ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕು ನೋಡ್ಕೊಂಡು ಇಟ್ಕೊಳ್ಳಿ. ಮೊದಲು ನೋಡಿ ಸ್ಟಾರ್ಟಿಂಗಲ್ಲಿ ಕಲಿತಾ ಇದ್ದೀನಿ ಅಂದರೆ ಈ ಥರ ಸಿಂಪಲ್ ಆಗಿರುವಂತಹ ಕುಚ್ಚನ್ನು ನೀವು ಕಲಿಬೇಕು. ಇವಾಗ ಬ್ಯಾಕ್ ಸೈಡಿಂದ ಈ ಸೂಜಿಯನ್ನು ತಂದು ನಮ್ಮ ಈ 2 ಬೆರಳಿನ ಮಧ್ಯದಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಹಾಗೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಗ್ಯಾಪ್ ಕೂಡ ಅಷ್ಟೇ, ಒಂದು ಕುಚ್ಚಾದಮೇಲೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಮಾಡ್ಕೋಬೋದು. 1/2 ಇಂಚ್ ಮಾಡ್ಕೋಬೋದು, 1 ಇಂಚ್ ಮಾಡ್ಕೋಬೋದು. ಕೆಲವೊಬ್ಬರು ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ನೀವು ಆ ಥರ ಹಾಕಿ ಕೊಡ್ಬೋದು. ಒಂದು 300ವರೆಗೆ ನೀವು ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಕಡೆ ಇನ್ನೂ ಜಾಸ್ತಿ ತೊಗೋತಾರೆ, ಕೆಲವೊಂದು ಕಡೆ ಇನ್ನೂ ಕಡಿಮೆ ತೊಗೋತಾರೆ. ಪಕ್ಕದಲ್ಲೇ ಒಂದು ಬೆರಳಿಂದ ಈ ಥರ ಗ್ಯಾಪನ್ನು ತಗೊಂಡು ಪಕ್ಕದಲ್ಲೇ ಇನ್ನೊಂದು ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರ ಮಾಡ್ಕೋತೀನಿ. ಇದನ್ನು ಕೂಡ ಫಸ್ಟ್ ಒಂದು ತೋರಿಸಿದ್ನಲ್ಲ, ಇದೇ ಥರ ಮಾಡಿದ ಮೇಲೆ ತೋರಿಸ್ತೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಕಲರ್ ಕಾಂಬಿನೇಷನ್ ಸೀರೆಯಲ್ಲಿ ಯಾವುದಿರುತ್ತೋ ನೋಡಿಕೊಂಡು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಡಿಸೈನ್ ನೋಡೋಣ. ಇದಕ್ಕೂ ಕೂಡ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. 127 ಇರುವ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದೆ ತರಬೇಕು. ಈ ಥರ ಬೀಡನ್ನು ನಾನು ಬಳಸ್ತಾ ಇದ್ದೀನಿ. ಈ ಬೀಡ್ ಏನಾದರೂ ಯೂಸ್ ಮಾಡೋದಿದ್ರೆ ಜಾಸ್ತಿ ದಪ್ಪವಾಗಿ ಕುಚ್ಚು ತೊಗೊಂಡ್ರೆ ಅದರ ಒಳಗಡೆ ಹೋಗೋದಿಲ್ಲ. ಲಾಸ್ಟ್ ಒಂದು 127 130 ತೊಗೋಬೋದು. ನಾನು 127 ತೊಗೊಂಡಿದ್ನಲ್ಲ, ಡಬಲ್ ಮಾಡಿಕೊಂಡಾಗ ನನಗೆ 240 ಕುಚ್ಚು ಆಗುತ್ತೆ. ಇವಾಗ ಬ್ಯಾಕ್ ಸೈಡಿಂದ ಸೂಜಿಯನ್ನು ತಂದು ಸ್ವಲ್ಪ ಜರಿ ಥ್ರೆಡ್ ಹಾಗೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. 2 ಥರ ಲಾಕ್ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಕೆಲವೊಬ್ಬರು ಜರಿ ಥ್ರೆಡನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಿಂದ ಕಟ್ತಾರೆ. ಆ ಥರ ಮಾಡೋದಕ್ಕಿಂತ ಈ ಥರ ನೀಡಲ್ ಒಳಗಡೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ. ಕುಚ್ಚು ಕೂಡ ನಾವು ಬೇಗ ಬೇಗ ಕಟ್ಬಿಡ್ಬೋದು. ಈಗ ಕುಚ್ಚು ನಿಮಗೆ ಉದ್ದ ಬೇಕಿದ್ದರೆ ಉದ್ದ ಮಾಡ್ಕೊಳ್ಳಿ. ಒಂದು ವೇಳೆ ಚಿಕ್ಕದಾಗಿ ಬೇಕೆಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ಈ ಡಿಸೈನ್ಗೆ ಇಷ್ಟೇ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದೇ ಥರ ಪಕ್ಕದಲ್ಲೇ ನಾನು ಒಂದಿಷ್ಟು ಬೆರಳಷ್ಟು ಗ್ಯಾಪ್ ಬಿಟ್ಕೊಂಡು ಇನ್ನೊಂದು ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ನೀವೊಮ್ಮೆ ಟ್ರೈ ಮಾಡಿ. ಥರ್ಡ್ ಡಿಸೈನನ್ನು ನೋಡೋಣ. ಮೊದಲು ನೋಡಿ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತಾ ಇದ್ದೀನಿ. 127 ಇರುವಂತಹ ಕುಚ್ಚನ್ನು ಈ ಥರ ನೋಡಿ ಇದಕ್ಕೆ ಚೂಪಾಗಿ ಮಾಡ್ಕೊಂಡಿದ್ದೀನಲ್ಲ ಗಮ್ ಹಚ್ಚಿ, ಇದು ಒಂದು ಸೀರೆಗಾಗುವಷ್ಟು ನೀವು ಪೂರ್ತಿ ಉದ್ದವಾಗಿ ಮಾಡೋದು ಯಾವ ಥರ ಅಂತ ಬೇಕಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಒಂದು ಸೀರೆಗೆ ಆಗುವಷ್ಟು 2 ಕಲರ್ದು ಒಂದೇ ಸಲಕ್ಕೆ ನಾವು ಮಾಡ್ಕೊಂಡ್ಬಿಡ್ಬೋದು. ರಿಂಗ್ ಬೀಡನ್ನು ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ವಲ್ಪ ಜರಿ ಥ್ರೆಡ್ ಹಾಗೆ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೋಬೇಕಾಗತ್ತೆ. ಜರಿ ಥ್ರೆಡ್ಡು ದಪ್ಪ ಬೇಕಿದ್ದರೆ 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ. ಒಂದು ವೇಳೆ ಬೇಡ ಅಂದರೆ ಸಿಂಗಲ್ ಪೋಣಿಸ್ಕೊಂಡು ಬರೀ ಡಬಲ್ ಮಾಡ್ಕೋಬೋದು. ನೀವು 2 ಎಳೆಯಿಂದ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ 4 ಎಳೆಯಿಂದ ಹಾಕ್ತಾಯಿದ್ದೀನಿ. ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ. ಜರಿ ಥ್ರೆಡ್ ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕ್ಯೂಟಾಗಿ ಒಂದು ರಿಂಗ್ ಬೀಡನ್ನು ಬಳಸ್ಕೊಂಡು ಹಾಕಿರುವಂತಹ ಕುಚ್ಚು. ಇದಕ್ಕೂ ಕೂಡ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಸೀರೆಗೆ ಟ್ರೈ ಮಾಡಿ. ಈ ಥರ ಸಿಂಪಲ್ ಆಗಿರುವ ಡಿಸೈನ್ಸ್ಗಳನ್ನು ಏನಾದರೂ ಹಾಕಿದರೆ ದಿನಕ್ಕೆ ಒಂದು 3ರಿಂದ 4 ಸೀರೆಗಳಿಗೆ ಆರಾಮಾಗಿ ಮನೆಯ ನಾವೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹಾಕ್ಕೋಬೋದು. ತಿಂಗಳಿಗೆ ಒಂದು 10,000 ರೂಪಾಯಿಗಳವರೆಗೆ ನಾವು ಮನೆಯಲ್ಲೇ ಕುಳಿತು ಹಣವನ್ನು ನಾವು ಗಳಿಸ್ಬೋದು.
ನೋಡಿ ಲಾಸ್ಟ್ ಒಂದು ಡಿಸೈನು ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ತಂದು ಇದಕ್ಕೆ ನಾನು ಸ್ವಲ್ಪ ಹೋಲು ದೊಡ್ಡದಾಗಿರುವಂತಹ ಬೀಡನ್ನು ಬಳಸ್ತಾ ಇದ್ದೀನಿ. ನೋಡಿ ಈ ಥರ ಬೀಡನ್ನು ತಗೊಂಡಿದ್ದೀನಿ. ಇದಕ್ಕೆ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ಚುಚ್ಕೊಂಡು ತೊಗೊಂಡು ಬನ್ನಿ. ಮೇಲ್ಗಡೆಯಿಂದ ಕೆಳಗೆ ಚುಚ್ಕೋಬೇಕು. ಕೆಳಗಡೆ ತಂದ ಮೇಲೆ ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಇದೇ ಥರ ಪಕ್ಕದಲ್ಲೇ ಇನ್ನೊಂದು ಮಾಡ್ಕೋತೀನಿ. ಇಷ್ಟು ಗ್ಯಾಪ್ ಬಿಟ್ಕೊಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ಗಳಿಗೂ 250ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಗಳು. ಈಗಷ್ಟೇ ಕಲಿತಾ ಇದ್ದೀನಿ, ಕುಚ್ಚು ಕಲಿತಾ ಇದ್ದೀನಿ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ. ಎಲ್ಲ ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ಎರಡೆರಡು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.